ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಹರಿದಿತ್ತು ರಕ್ತದ ಕುಳೆ. ಬೆಳ್ಳಂಬೆಳಗ್ಗೆ ಅಟ್ಟಹಾಸ ಮೆರೆದಿದ್ದಾನೆ ಆರೋಪಿ ಪ್ರಶಾಂತ್. ಮೊದಲು ಮಾವನನ್ನ ರೂಮ್ನಲ್ಲಿ ಹತ್ಯೆ ಮಾಡಿದ್ದಾನೆ. ಆನಂತರ ಮಚ್ಚಿನಿಂದ ತಲೆಗೆ ಪ್ರಶಾಂತ್ ಹೊಡೆದಿದ್ದಾನೆ. ತಾಯಿ ಮತ್ತು ಅಜ್ಜಿಯನ್ನ ಬಾಗಿಲಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಅಜ್ಜಿಗೆ ಮುಖ ಗುರುತು ಸಿಗದಂತೆ ಕೊಚ್ಚಿ ಸೀಳಿದ್ದಾನೆ. ತಾಯಿಯ ಕುತ್ತಿಗೆ ಹಿಂಭಾಗ ಮಚ್ಚಿನಿಂದ ಕೊಚ್ಚಿ ಹಾಕಿದ್ದಾನೆ. ಒಂದೇ ಕುಟುಂಬದ 3 ಜನರನ್ನ ಕೊಲೆ ಮಾಡಿ ಕೊನೆಗೆ ಈ ಪ್ರಶಾಂತ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂವರನ್ನ ಕೊಂದ ಬಳಿಕ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಆರೋಪಿ ಪ್ರಶಾಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಮೃತರನ್ನ 55 ವರ್ಷದ ಮಂಗಳ, 65 ವರ್ಷದ ನಂಜಮ್ಮ, 50 ವರ್ಷದ ಸತೀಶ್ ಹಾಗೇನೆ ಸೂಸೈಡ್ ಮಾಡಿಕೊಂಡಿರುವಂತಹ ಆರೋಪಿ 34 ವರ್ಷದ ಪ್ರಶಾಂತ್ ಅಂತ ಗುರುತಿಸಲಾಗಿದೆ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಪ್ರಶಾಂತ್ ಬಳಲ್ತಾ ಇದ್ದ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಇನ್ನು ಯಾವ ಕಾರಣಕ್ಕಾಗಿ ಮಾವ ಹಾಗೇನೆ ಅಜ್ಜಿ ಮತ್ತು ತಾಯಿಯನ್ನ ಕೊಲೆ ಮಾಡಿದ ಅನ್ನುವ ಕಾರಣ ಇನ್ನೂ ಕೂಡ ಬಯಲಿಗೆ ಬರಬೇಕಿದೆ. 5-6 ವರ್ಷಗಳಿಂದ ಮಾನಸಿಕ ಖಿನ್ನತೆ ಇತ್ತು ಅಂತ ಹೇಳಿ ಕುಟುಂಬಸ್ಥರು ಇದೀಗ ಅಳಲನ್ನ ತೊಡ್ಕೊಳ್ತಿದ್ದಾರೆ. ಮೇಲ್ಮಹಡಿಯಲ್ಲಿ ಬಾಮೈದನ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಈ ಸಂದರ್ಭದಲ್ಲಿ ತಡೆಯೋದಕ್ಕೆ ಮಂಗಳಮ್ಮ ಮತ್ತು ನಂಜಮ್ಮ ಅಂದ್ರೆ ಅಜ್ಜಿ ಮತ್ತು ತಾಯಿ ಹೋಗಿರ್ತಾರೆ. ಆಗ ಮಚ್ಚನ್ನ ಕೈಗೆತ್ಕೊಂಡು ಅವರನ್ನ ತಳ್ಳಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಬಳಿಕ ಮಾವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದಾದ ನಂತರದಲ್ಲಿ ತಾನು ಮಾಡಿದ ತಪ್ಪಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡು ತಾನೇ ಸಾವನ್ನಪ್ಪಿದ್ದಾನೆ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ. ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಜಗಳ ಆಯ್ತು ಏನಾಯ್ತು, ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ. ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಿಂಗೆ ನೀನು ಅಷ್ಟೇ. ಪ್ರಶಾಂತ್ ಮದುವೆ ಆಗಿದ್ಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಲ್ಲ ಅಜ್ಜಿ ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಾರೆ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿತ್ತಾ? ಇಲ್ಲ, ನಿನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಏನೋ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರ ಏನಾದ್ರು ಮೆಂಟಲ್ ಅಬ್ನಾರ್ಮಲ್ ಇದ್ರ ಅಂತ? ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು. ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಡ್ರೈವಿಂಗ್ ಕೆಲ್ಸಕ್ಕೆ. ಆತರ ಏನಾದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಚಿಕ್ಕಣ್ಣ ಅಂತ.